ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಮುಖವಾದ ಮಾಹಿತಿ ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಕೃತ ಮಾಹಿತಿ ಬಂದಿರತಕ್ಕಂಥದ್ದು ಇದಾಗಿರ್ತದೆ. ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ 14/3/2025ರಂದು ಏನು ಮಾಡಿದೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು ಅಂದರೆ ಕ್ರೈಸ್ಗೆ ಸಂಬಂಧಿಸಿದಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೆದಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿಂದನೇ ಏನು ಮಾಡಿದ್ದಾರೆ, ಸೊ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿ ಬರುವ ವಸತಿ ಶಾಲೆಗಳಲ್ಲಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಏಕಲವ್ಯ ವಸತಿ ಶಾಲೆಗಳಲ್ಲಿ 2025ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಅಭ್ಯರ್ಥಿಗಳು ಆಲ್ರೆಡಿ ಏನು ಮಾಡಿದ್ದಾರೆ ಬರೆದಿದ್ದಾರೆ. ಸೊ ಅದರಲ್ಲಿ ಗಳಿಸಿದ ಅಂತಿಮ ಅಂಕಪಟ್ಟಿಯನ್ನು ಏನು ಮಾಡಿದ್ದಾರೆ ಇವತ್ತಿನ ದಿನ ಪ್ರಕಟಣೆ ಮಾಡಿದ್ದಾರೆ. ಇವತ್ತಿನ ದಿನ ಅಂದರೆ 14/3/2025ರಂದು ಪ್ರಕಟ ಮಾಡಿದ್ದಾರೆ. ಸೊ ಮೊನ್ನೆ ಏನು ಮಾಡಿದ್ರು ಅದನ್ನು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ರು. ಇವತ್ತಿನ ದಿನ ಅದರದ್ದು 14ನೇ ತಾರೀಕಿಗೆ ಏನು ಮಾಡಿದ್ರೆ ಅಂತಿಮ ಅಂಕಪಟ್ಟಿಯನ್ನು ಬಿಡ್ತಾ ಬಂದಿದ್ದಾರೆ. ಸೊ ಹೀಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡೋದು, ಜಿಲ್ಲಾವಾರು ಅಂತಿಮ ಅಂಕಪಟ್ಟಿಯನ್ನು ಕೂಡ ನೀವು ಯಾವ ರೀತಿ ಚೆಕ್ ಮಾಡೋದಂತ ಈಸಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡ್ತಾ ಹೋಗೋಣ. ಸೊ ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬಾಜುವಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕೂಡ ಆನ್ ಮಾಡೋದನ್ನು ಮರಿಬೇಡ್ರಿ. ಆಲ್ ಅಂತ ಮಾಡಿದ್ರೆ ಏನಾಗುತ್ತೆ, ನಾವು ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೇನಾಗ್ತವೆ ಸಡನ್ ಆಗಿ ಬಂದು ಏನು ಮಾಡ್ತಾವೆ ತಲುಪ್ತವೆ. ಸೊ ನೋಡಿ ಇಲ್ಲಿ 2025ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಗಳಲ್ಲಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಏಕಲವ್ಯ ವಸತಿ ಶಾಲೆಗಳಲ್ಲಿ 2025ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಾತಿ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಏನು ಮಾಡಿದೆ ಆಲ್ರೆಡಿ ನಡೆಸಿದೆ. KEದವರು ಈ ಎಕ್ಸಾಮನ್ನು ಯಾರು ನಡೆಸ್ತಾರೆ, KEದವರು ಗೊತ್ತಿರಲಿ ಅದು ಕೂಡ. ಸೊ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೇಕಂದ್ರೂ ಕೂಡ ನೀವೇನು ಮಾಡಬೇಕು, KE ಅಂತಲೇ ಟೈಪ್ ಮಾಡಬೇಕು. ಹಾಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಮುಂದುವರೆದ ನೋಡ್ರಿ ಇಲ್ಲಿ 15/2/2025ರಂದು ನಡೆಸಿದ ಅಂದರೆ ಆಲ್ರೆಡಿ ಈಗೇನಾಗಿದೆ 15/2ರಂದು ಎಕ್ಸಾಮ್ ಬರೆದಿದ್ದಾರೆ. ಸೊ ಇದರದ್ದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಏನು ಮಾಡಿದ್ದಾರೆ 7/3/2025ರಂದು ಪ್ರಕಟಿಸಿದ್ದಾರೆ. ಸೊ ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಇವತ್ತಿನ ದಿನ ಏನಪ್ಪ ಅಂದರೆ 14ನೇ ತಾರೀಕಿಗೆ ಮತ್ತೇನು ಮಾಡಿದ್ದಾರೆ ಅದನ್ನು ಅಂತಿಮ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ದಿನಾಂಕ 13/3/2025ರವರೆಗೆ ಏನು ಮಾಡಿದರು, ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಈ ಆಕ್ಷೇಪಣೆ ಸೊ ಅದರಂತೆ ಏನು ಮಾಡಿದ್ದಾರೆ, ನಿಗದಿ ದಿನಾಂಕದವರೆಗೆ ಅಭ್ಯರ್ಥಿಗಳು ಸ್ವೀಕೃತ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂದರೆ ಯಾರೆಲ್ಲ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದೀರ ಅದರದ್ದು ಅದನ್ನು ಸಂಪೂರ್ಣವಾಗಿ ಆಕ್ಷೇಪಣೆಯನ್ನು ಪರಿಶೀಲನೆ ಮಾಡಿ ಅವರು ಗಳಿಸಿರ್ತಕ್ಕಂಥ ಅಂಕವನ್ನು ಜಿಲ್ಲಾವಾರು ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಏನು ಮಾಡಿದ್ದಾರೆ, ಸೊ 14/3/2025ರಂದು ಪ್ರಕಟ ಮಾಡಿದ್ದಾರೆ. ಸೊ ಆನ್ಲೈನ್ ಸೀಟು ಹಂಚಿಕೆ ಕುರಿತು ಏನು ಮಾಡ್ತಾರೆ ನೋಡಿರಿ, ಭಾಳ ಜನ ಮತ್ತೆ ಅದಕ್ಕೂ ಕಮೆಂಟ್ ಮಾಡ್ತಾರೆ. ಆನ್ಲೈನ್ ಸೀಟು ಹಂಚಿಕೆ ಕುರಿತು ಮುಂದಿನ ದಿನಗಳಲ್ಲಿ ಮಾಹಿತಿ ಪ್ರಾಧಿಕಾರ ಅಂದರೆ ಇದೇ ವೆಬ್ಸೈಟ್ ಏನು ಈಗ ಆಮೇಲೆ ನೆಕ್ಸ್ಟ್ ತೋರಿಸ್ತಾ ಬರ್ತೀನಿ ಇಲ್ಲಿ. ಆ ವೆಬ್ಸೈಟ್ನಲ್ಲಿ ನೀವೇನು ಮಾಡಬೇಕು, ಟಚಲ್ಲಿ ಇರ್ಬೇಕು ಅಂದರೆ ಚೆಕ್ ಮಾಡ್ತಾ ಬರ್ಬೇಕು. ನೀವೇ ಕೂಡ ಅದನ್ನು ನಿಮ್ಮ ಅಭ್ಯರ್ಥಿ ಅಥವಾ ವಿದ್ಯಾರ್ಥಿಗೆ ನಂಬರ್ ಹಾಕಿಬಿಟ್ಟು ಚೆಕ್ ಮಾಡ್ಬೋದು ಇಲ್ಲಿ. ಸೊ ವೆಬ್ಸೈಟ್ನಲ್ಲಿ ಏನು ಮಾಡ್ತಾರೆ ಪ್ರಕಟ ಮಾಡ್ತಾ ಬರ್ತಿದ್ದಾರೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು, ಅಂತಿಮ ಮೆರಿಟ್ ಪಟ್ಟಿ ನೋಡೋದು ಹೇಗಂತ ಇಲ್ಲಿ ನೋಡ್ತಾ ಹೋಗೋಣ. ಅಂದರೆ ಮೊದಲು ಏನು ಮಾಡ್ಬೇಕು, ನೀವು ಮೊದಲೇದಾಗಿ ಏನು ಮಾಡಿರಿ, ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು KE ಅಂತ ಟೈಪ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೀವು ನೀಟಾಗಿ ಅರ್ಥ ಮಾಡ್ಕೊತ ಬರಬೇಕು. KE ಅಂತ ಟೈಪ್ ಮಾಡಿ. ಸೊ ಆನಂತರ ಮೊದಲು ಬರ್ತೈತೆ ನೋಡ್ರಿ ಇಲ್ಲಿ KE ಅಂತ ಬರ್ತೈತಿ ಇಲ್ಲಿ. ಈ KE ಹೋಮ್ ಪೇಜನ್ನು ಓಪನ್ ಮಾಡಿ ನೀವು. ಸೊ ಇದನ್ನು ಓಪನ್ ಆದ ತಕ್ಷಣ ಏನು ಮಾಡಿರಿ, ಸೊ ಇಲ್ಲಿ 3 ಡಾಟ್ ಕಾಣ್ತಿದ್ದಾವಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಮೇಲೆ ಪ್ರವೇಶ ಅಂತ ಬರ್ತಿದ್ದಲ್ಲ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ. ಸೊ ಆನಂತರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಕೊಟ್ಟಿದ್ದಾರೆ ನೋಡಿರಿ, EMRS. ಸೊ ಇದಕ್ಕೆ ಏನು ಮಾಡಿರಿ ನೀವು ಕ್ಲಿಕ್ ಮಾಡಿ, ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಸೊ ಆನಂತರ ಇಲ್ಲಿ ಕೊಡ್ತಾರೆ ನೋಡಿರಿ, ಇಲ್ಲಿ ಡೀಟೇಲ್ ಆಗಿ ಕೊಡ್ತಾ ಬರ್ತಾರೆ. ಇಲ್ಲಿ ಕ್ರೈಸ್ ಅಥವಾ EMRS 2025 ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಮಾಡ್ಬೇಕು, ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಬರ್ಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದರೆ ಬರ್ತಿದೆ ನೋಡಿ ಡೀಟೇಲ್ ಆಗಿ ಸಂಪೂರ್ಣವಾಗಿ ಏನು ಮಾಡ್ತಾರೆ, ಬಾಗಲಕೋಟೆ, ಬಳ್ಳಾರಿ ಎಲ್ಲ ಜಿಲ್ಲೆಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಬರ್ಬೋದು ನೀವು. ಪ್ರತಿಯೊಂದು ಜಿಲ್ಲೆಯನ್ನು ಏನು ಮಾಡಿದ್ದಾರೆ ಇಲ್ಲಿ ಪ್ರಕಟಣೆ ಮಾಡ್ತಾ ಬಂದಿದ್ದಾರೆ ಇಲ್ಲಿ. ಸೊ ನಾವು ಉದಾಹರಣೆಗೆ ಇಲ್ಲಿ ನೋಡ್ತೀವಿ, ಒಂದು ಕೊಪ್ಪಳ ಡಿಸ್ಟ್ರಿಕ್ಕನ್ನು ಓಪನ್ ಮಾಡ್ತೀನಿ. ಇಲ್ಲಿ ಕೊಪ್ಪಳದ ಮೇಲೆ ಓಪನ್ ಮಾಡಿಬಿಟ್ಟು ಈ ಥರ ವ್ಯೂ ಮಾಡಿ. ಈಗ ಓಪನ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡೋದು ಹೇಗೆ ಭಾಳ ಜನಕ್ಕೆ ಗೊತ್ತಿರೋಂಗಿಲ್ಲ. ನಿಮ್ಮ ನೇಮ್ ಸರಿಯಾಗಿ ಅದು ಹಾಲ್ ಟಿಕೆಟಲ್ಲಿ ಹೇಗಿದೆ ಅದೇ ಥರ ನೇಮ್ ಆದರೂ ಸರ್ಚ್ ಮಾಡಿ, ಇಲ್ಲ SATS ನಂಬರ್ ಆದರೂ ಸರ್ಚ್ ಮಾಡಿ, ಇಲ್ಲ ಅಂದರೆ ನೀವೇನು ಮಾಡಿರಿ, ಸೊ ರಿಜಿಸ್ಟರ್ ನಂಬರ್ ಕೂಡ ಹಾಕಿ ಏನು ಮಾಡ್ಬೋದು ನೀವು ಇಲ್ಲಿ ಚೆಕ್ ಮಾಡ್ತಾ ಬರ್ಬೋದು. ಎಲ್ಲಿ ಹಾಕೋದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ.
ಸೊ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಈ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಕ್ಲಿಕ್ ಮಾಡಿಬಿಟ್ಟು ನೀವು ನಂಬರ್ ಕೂಡ ಹಾಕ್ಬೋದು. ಸೊ ಒಂದು ನಂಬರ್ ಹಾಕ್ತೀನಿ ನಾನಿಲ್ಲಿ. ಸೊ ಇಲ್ಲಿ ನಂಬರ್ ಹಾಕಿ ಸರ್ಚ್ ಇದೆ ನೋಡಿ, ಇಲ್ಲಿ ಈ ರೌಂಡ್ ಕಾಣುತ್ತಲ್ಲ ಇದ್ರ ಮೇಲೆ. ಎಷ್ಟೋ ಮಂದಿ ಗೊತ್ತಿರಂಗಿಲ್ಲ ಸರ್ಚ್ ಬಟನ್ನ ಇಲ್ಲ ಸರ್ ಅಂತ ಎಷ್ಟೋ ಮಂದಿ ಕಮೆಂಟ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿದೆ ಅಲ್ಲ, ಇದೆ ಈ ಸರ್ಚ್ ಮೇಲೆ ಕ್ಲಿಕ್ ಕೊಡ್ರಿ. ಸೊ ಆನಂತರ ಇಲ್ಲಿ ಓಪನ್ ಆಗ್ತಿದೆ ನೋಡಿರಿ ಈಗ. ಸೊ ಈ ಥರ ಓಪನ್ ಆಗ್ತಾಯಿದೆ. ಸೊ ನೇಮ ಇಲ್ಲಿ ಏನು ಕೊಟ್ಟಿದ್ದಾರೆ ಡಿಟೇಲಾಗಿ ನೋಡ್ತಾ ಬನ್ನಿ. ನೋಡ್ರಿ, ಸಾನ್ವಿಕ, ಶರಣಪ್ಪ ಕೊಪ್ಪಳ, ಬಸಮ್ಮ, ಅದೇ ರೀತಿ ನಿಮ್ಮ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥದ್ದು SATS ನಂಬರು. ಈ ಫಸ್ಟ್ ಬರ್ತಕ್ಕಂಥದ್ದು ಇದೇನಪ್ಪ ಅಂದ್ರೆ ನಿಮ್ಮ ರ್ಯಾಂಕ್ ಲಿಸ್ಟ್ ಆಗಿರ್ತದೆ, ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ. ಟೋಟಲ್ ಅಂಕ ಕೂಡ ಕೊಟ್ಟಿದ್ದಾರೆ. ಇದೇ ಫೈನಲ್ ಆಗಿರ್ತದೆ. 76 ಅಂತ ಏನು ತೊಗೊಂಡಿದ್ದಾರೆ ಈ ವಿದ್ಯಾರ್ಥಿ. ಸೊ ಇದೇ ಕೂಡ ಫೈನಲ್ ಆಗಿರ್ತದೆ. ಇದು ಆಯ್ಕೆ ಪಟ್ಟಿಯನ್ನು ಇದಾದ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಏನು ಮಾಡ್ತಾರೆ ಪ್ರಕಟಣೆ ಮಾಡ್ತಾ ಬರ್ತಿದ್ದಾರೆ. ಸೊ ಅದನ್ನು ಕೂಡ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಇಲ್ಲಿ ಡಿಟೇಲಾಗಿ ನೋಡ್ತಾ ಹೋಗೋಣ. ಸೊ ಸರ್ಚ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅನ್ಕೊತೀನಿ. ಸೊ ಇದೇ ರೀತಿಯಾಗಿ ನೀವು ಮುಂದೆ ಯಾವುದಾದ್ರೂ ಇದಕ್ಕೆ ಸಂಬಂಧಿಸಿದಂತೆ ವಸತಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಸೊ ಮಾಹಿತಿಯನ್ನು ನಾವಿಲ್ಲಿ ಚಾನಲ್ನಲ್ಲಿ ನೀಡ್ತಾ ಬರ್ತೀವಿ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರೆಯಬೇಡ ಅಂತ ಹೇಳ್ತಾ, ಸೊ ಇವತ್ತಿನ ಈ ಮಾಹಿತಿ ಸಂಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.